ರುಚಿ ನಾಸಿಕಕ್ಕೆ ಘಮ ಘಮ ಸವಿ ಸಮಾಗಮ ಬಲೆ ಬೊಂಬಾಟ್ ಸಮ ಸಮ ತೂಕ ಪರಿಮಳ ಪಾಕ ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ. ನಳಿನಿ ಪಾಕ ನಳನ ಪಾಕ ಸವಿ ರುಚಿಯಲ್ಲಿ ತಮಕ ಬೊಂಬಾಟ್ ಭೋಜನ ಬೊಂಬಾಟ್ ಭೋಜನ ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಜಾಸ್ತಿ ಮಾತಾಡ್ತಾ ತಡ ಮಾಡೋದು ಬೇಡ, ಬೇಗ ನಮ್ಮ ಕಾರ್ಯಕ್ರಮ ಶುರು ಮಾಡೋಣ. ಮೊದಲನೇ ಭಾಗ ಸ್ಟಾರ್ಟ್ ಮಾಡೋಣ. ಹೊರಗಡೆ ಹೋಗಿ ಬೇರೆಯವ್ರು ಮಾಡುವಂಥ ಬೊಂಬಾಟ್ ಭೋಜನವನ್ನು ತಿನ್ನಬೇಕು ನಾನು. ಸೊ ಇವತ್ತು ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ ಅಂತ ತಿಳ್ಕೊಳ್ಬೇಕು ಅಂತ ನೀವಿದ್ರೆ ನೀವು ನನ್ನ ಹಿಂದೆ ಬರಬೇಕು. ಕಮ್ ಆನ್, ಫಾಲೋ ಮೀ, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರು ಊಟಕ್ಕೆ ಇವತ್ತು ಕೂಡ ನಾನು ಶ್ರೀಮತಿ ಸಂಜೀವಿನಿ ರಾವ್ ಅವರು ಬಂದಿದ್ದೀನಿ. ಅವರು ನಿನ್ನೆ ನನಗೋಸ್ಕರ ಸ್ಪೆಷಲ್ಲಾಗಿ ಆಲೂಚಿ ವಡ ಮಾಡಿಕೊಟ್ಟಿದ್ರು. ಇವತ್ತು ದೀಪ ಮಾಡ್ಕೊಡ್ತೀನಿ ಅಂತ ಹೇಳಿದರು. ದೀಪ ಅಂದರೆ ಏನು ಅಂತ ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿಬಿಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿನ್ನೆ ನೀವು ಮಾಡಿದ ಆಲೂಚಿ ವಡ ತುಂಬ ಚೆನ್ನಾಗಿತ್ತು. ಆಮೇಲೆ ನೀವು ಪತ್ರದಲ್ಲಿ ಅದನ್ನು ದೀಪ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಹೌದು. ಏನದು ದೀಪ ಅಂದರೆ ಏನು? ದೀಪ ಅಂದರೆ ಅದು ದೀಪ ಥರನೇ ಇರುತ್ತೆ. ಹೌದು, ತಿನ್ನೋ ಐಟಮ್ ಅದು. ಹೌದು. ದೀಪ ಥರ ಯಾಕೆ ಮಾಡ್ತೀರ ಅದನ್ನು? ಅದು ದೀಪ ಅಂದರೆ ಆಷಾಢ ಏಕಾದಶಿ ಆಗಿದ್ಮೇಲೆ ಅಮಾವಾಸ್ಯೆ ಬರುತ್ತಲ್ಲ, ಆ ಅಮಾವಾಸ್ಯೆ ದಿನ ದೀಪದ ಅಮಾವಾಸ್ಯೆ ಅಂತ ಹೇಳ್ತಾರೆ. ಆ ದೀಪ ಅಮಾವಾಸ್ಯೆದಲ್ಲಿ ಇದೇ ತರ ದೀಪಗಳೆಲ್ಲ ಮಾಡಿ ಬೇಯಿಸಿ ಅದರಲ್ಲಿ ತುಪ್ಪ ಹಾಕಿ ಒಂದು ದೀಪ ಇಡೋದು ಹಚ್ಚೋದು, ಮಿಕ್ಕಿದೆಲ್ಲ ತಿನ್ನೋದು. ಹೌದಾ? ಹೌದು. ಓಕೆ. ಇವಾಗ ಈ ದೀಪ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀರಾ? ಹೌದು. ಹೇಳಿ. ಆಟ ಗೋಧಿ ಹಿಟ್ಟು, ಬೆಲ್ಲದ ಪಾಕ, ಇದು ರವೆ, ಸೋಡಾ, ಮತ್ತೆ ತುಪ್ಪ ತಿನ್ನಲಿಕ್ಕೆ ಬೆಲ್ಲ, ಬಕೆಟ್ ಬೆಲ್ಲ. ಈಗ ಈ ದೀಪ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ಹೌದು. ಫಸ್ಟ್ ಏನು ಮಾಡಬೇಕು? ಕಲಿಸ್ಕೋಬೇಕು. ಹೌದು, ಬನ್ನಿ ಈ ಕಡೆ ಕಲಿಸಿ. 1 ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ಪು ಚಿರೋಟಿ ರವೆ, ಒಂದು ಸ್ವಲ್ಪ ಚಿಟಿಕೆ ಸೋಡಾ, ಬೆಲ್ಲದ ಪಾಕ, ಬೆಲ್ಲ, ನೀರು ಮತ್ತು ಎಣ್ಣೆ ಹಾಕಿ ಚೆನ್ನಾಗಿ ಪಾಕ ಮಾಡಿಕೊಂಡು ಶೋಧಿಸ್ಕೊಂಡಿದ್ದಾರೆ. ಇದನ್ನು ಕಲಿಸ್ಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್. ಭೋಜನ